ನಮ್ಮ ಬೇತ್ಮಂಗ್ಲನಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಬೇತ್ಮಂಗ್ಲ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ. ಇವ್ರ ಹತ್ರ ಹೋಮದ ಯಂತ್ರ, ಮಂತ್ರ, ಪೂಜಾ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ, ಅರಿಶಿನ, ಗಂಧದ ಪುಡಿ, ಅಗರಬತ್ತಿ, ಕರ್ಪೂರ, ದೀಪದ ಎಣ್ಣೆ, ವಿವಿಧ ರೀತಿಯ ಕಟ್ಟಿಗೆಗಳು, ತುಪ್ಪ, ಅವನ ಕುಂಡಗಳು, ದೇವರ ಮುಖವಾಡಗಳು, ಹಾರಗಳು, ವಸ್ತ್ರಗಳು, ತಾಮ್ರದ ಪಾತ್ರೆಗಳು, ಕಲಶ, ಪಂಚಪಾತ್ರೆ, ಉದ್ದರಣೆ ತಟ್ಟೆಗಳು, ಅಡಿಕೆ ತಟ್ಟೆಗಳು, ತೆಂಗಿನಕಾಯಿ, ಮಣ್ಣಿನ ಹಣೆತಗಳು, ನಿಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವ್ರ ಹತ್ರನೇ ಸಿಗುತ್ತೆ. ಸರ್ಕಾರದಿಂದ ಈ ಒಂದು ಕಲಿಕಾಪವನ್ನು ಮಾಡ್ತಾ ಇದ್ವಿ. ಮಕ್ಕಳಲ್ಲಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನವನ್ನು ಬೆಳೆಸುವುದು ಈ ಕಲಿಕಾಪದ ಮುಖ್ಯ ಉದ್ದೇಶ. ಇದರಲ್ಲಿ 7 ಈವೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಸ್ಪರ್ಧೆಗಳು. ಒಂದು ಛದ್ಮಾವೇಶದ ಮಕ್ಕಳೆಲ್ಲ ಬಂದಿದ್ದಾರೆ. ಎರಡನೇದು ಬಂದು ಪೋಷಕರ ಮತ್ತು ಮಕ್ಕಳ ಸಹಸಂಬಂಧವಲಯ ಅಂತ. ಮೂರನೇದು ಸಂತೋಷದಾಯಕ ಗಣಿತ. 1 ರಿಂದ 3ನೇ ತರಗತಿಗೆ ಈ ಈವೆಂಟ್ಸ್. 4 ಮತ್ತು 5ನೇ ತರಗತಿಗೆ ಛದ್ಮಾವೇಶ ಇರುತ್ತೆ, ಆಮೇಲೆ ರಸಪ್ರಶ್ನೆ ಇರುತ್ತೆ, ಕಥೆ ಇರೋದು. ನಂತರ ಇನ್ನು ಏನು ಕಲಿಕಾ ಹಬ್ಬ ಯಾವ ರೀತಿಯಾಗಿ ಮಾಡಬೇಕು, ಕಲಿಕಾ ಹಬ್ಬವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಮಕ್ಕಳಲ್ಲಿರುವಂತಹ ಏನು ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನು ಕಲಿಕೆಯಲ್ಲಿ ಮುಂದಿರುವಂತಹ ಮಕ್ಕಳ ಜೊತೆಗೆ ತರುವಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಸರ್ಕಾರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಉದ್ದೇಶ ಇಟ್ಕೊಂಡು ಬೇಗ ಸಂಬಳ ಮಾಡ್ತಾರೆ. ಬೇರೆ ತಾಲೂಕಲ್ಲಿ 19ನೇ ತಾರೀಕು 20ನೇ ತಾರೀಕು ಸಂಬಳ ಆಗಲ್ಲ. ಅದೇ ನಮ್ಮ ಕೆಜಿಎಫ್ ತಾಲೂಕಿನ ಸಂಘಟನೆಗಳ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲಾ ಶಿಕ್ಷಕರು ಸುಮ್ಮನೆ ಯಾವುದೋ ಬರೋದನ್ನ ನಂಬೇಡ್ರಿ, ವಾಸ್ತವವಾಗಿ ಬರುವಂತಹ ಅಂಶಗಳನ್ನು ನಂಬಿ ಸಂಘಟನೆ ಕಲಿಕಾ ಹಬ್ಬದ ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನವನ್ನ ವೃದ್ಧಿ ಮಾಡೋದಕ್ಕೆ ಮಕ್ಕಳಲ್ಲಿ ಒಂದು ಕಲಿಕಾ ಹಬ್ಬವನ್ನ ಗಣ ಸರ್ಕಾರ ಆಯೋಜನೆ ಮಾಡಿದೆ. ಇದಕ್ಕೆ ಎಲ್ಲ ವೃತ್ತಿ ಬಾಂಧವರು ಮಕ್ಕಳು ಇಲ್ಲಿ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕ್ರಾಫ್ಟ್ ವರ್ಕ್ಸ್ ಎಲ್ಲ ನಮ್ಮ GMSPS ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಮಾಡಿರ್ತಕ್ಕಂಥದ್ದು. ಆಮೇಲೆ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಶಿಕ್ಷಕರು ಸಹ ಅವ್ರದೇ ಆದಂತಹ ಒಂದು
ಸ್ಕಿಲ್ ಕೌಶಲ್ಯವನ್ನು ಉಪಯೋಗಿಸಿ ತಾವೆಲ್ಲರೂ ಮಾಡ್ತಾ ಬಂದಿದ್ದೀರಾ. ನಮಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆಮೇಲೆ ಈ ಒಂದು ಕಲಿಕಾ ಹಬ್ಬವನ್ನ ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲರೂ ಸಹಕಾರದಿಂದ ಈ ಒಂದು ಕಲಿಕಾ ಹಬ್ಬವನ್ನ ಮಾಡ್ತಾ ಇದ್ವಿ. ಮಕ್ಕಳಲ್ಲಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನವನ್ನು ಮೂಡಿಸೋದು ಈ ಕಲಿಕಾ ಹಬ್ಬದ ಮುಖ್ಯ ಉದ್ದೇಶ. ಇದರಲ್ಲಿ 7 ಈವೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಸ್ಪರ್ಧೆಗಳು. ಒಂದು ಛದ್ಮಾವೇಶದ ಮಕ್ಕಳೆಲ್ಲ ಬಂದಿದ್ದಾರೆ. ಎರಡನೇದು ಬಂದು ಪೋಷಕರ ಮತ್ತು ಮಕ್ಕಳ ಸಹಸಂಬಂಧ ವಲಯ ಅಂತ. ಮೂರನೇದು ಸಂತೋಷದಾಯಕ ಗಣಿತ. 1 ರಿಂದ 3ನೇ ತರಗತಿಗೆ ಈ ಈವೆಂಟ್ಸ್. 4 ಮತ್ತು 5ನೇ ತರಗತಿಗೆ ಛದ್ಮಾವೇಶನ ಇರುತ್ತೆ, ಆಮೇಲೆ ರಸಪ್ರಶ್ನೆ ಇರುತ್ತೆ, ಕಥೆ ಇರೋದು. ನಂತರ ಇನ್ನು ಮೆಮೊರಿ ಟೆಸ್ಟ್ ಪ್ರೆಸೆಂಟ್ ಅಥವಾ ಮೆಮೊರಿ ಟೆಸ್ಟ್ ಅಂತ ರಸಪ್ರಶ್ನೆ. ಆಮೇಲೆ ಮತ್ತೊಂದು ಇದೆ, ಆಮೇಲೆ ಕ್ಯಾಲಿಗ್ರಫಿ ಅಥವಾ ಬರವಣಿಗೆ. ಇವೆಲ್ಲ ಇದಾವೆ. ಒಟ್ಟು 11 ಇದೆ. 11ರಲ್ಲಿ 7 ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಇದು ಮಾಡಿದ್ದೀವಿ, ಆಯೋಜನೆ ಮಾಡಿದ್ದೀವಿ. ಸಮಯ ಅಭಾವದಿಂದ ಈ ಒಂದು ಕಟ್ಟಡವನ್ನ ಮತ್ತು ಇಲ್ಲಿ ಜಾಗವನ್ನ ಗುರುತಿಸಿ ತುಂಬಾ ಚೆನ್ನಾಗಿ ಟಾಯ್ಲೆಟ್ಸ್ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಟ್ಟು ತುಂಬಾ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಸುನೀತಾ ಆನಂದ್ ರೆಡ್ಡಿ ಮತ್ತು ಅವರವರು. ಅವರಿಗೆ ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯಿಂದ ಮತ್ತು ಸರ್ಕಾರಿ ನೌಕರ ಸಂಘದ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಬಳವನಹಳ್ಳಿ ಗ್ರಾಮದಲ್ಲಿ ಕಲಿಕಾ ಹಬ್ಬ ಅಂತ ನಮ್ಮ ಸರ್ಕಾರದಿಂದ ಘೋಷಣೆ ಆಗಿದೆ. ಅದಕ್ಕೆ ನಮ್ಮ ಕ್ಯಾಸಂಬಳ್ಳಿ ಪಂಚಾಯತಿಯಿಂದ ಒಳ್ಳೆಯ ಗುಣಮಟ್ಟ ಶಾಲೆ ಇರುವುದರಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮ ಸ್ಕೂಲ್ನಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ನೀರಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಇರೋದ್ರಿಂದ ಬಂದು ಇದು ನಮ್ಮ ಗ್ರಾಮದ ಶಾಲೆಗಳು ಆಯ್ಕೆ ಮಾಡಿದ್ದು ನಮ್ಮ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗೆ ಅಂತ ಮಾಡ್ತಾ ಇದ್ದಾರೆ. ಇದರಿಂದ ತುಂಬ ಸಂತೋಷ ಆಗ್ತದೆ ನಮಗೆ. ನಮ್ಮ ಬಳವನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ಈ ವರ್ಷನೇ ಮಾಡ್ತಾ ಇರೋದ್ರಿಂದ ನಮಗೆ ಒಳ್ಳೆಯ ಸಂತೋಷ ಆಗಿದೆ. ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಪಿ ಶ್ರೀನಿವಾಸ್ ಅವರೇ, ಕಾರ್ಯದರ್ಶಿಗಳಂತ ಆತ್ಮೀಯ ಸ್ನೇಹಿತರ ರೋಚನ ನಾಡಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ವೃಂದ ಸಂಘದ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಏನು ಈ ದಿವಸ ಸರ್ಕಾರದ ಆದೇಶದಂತೆ 2025-26ನೇ ಸಾಲಿನಲ್ಲಿ ಕಲಿಕಾ ಹಬ್ಬವನ್ನು ಕ್ಲಸ್ಟರ್ ಮಟ್ಟದಲ್ಲಿ ಕ್ಯಾಸಂಬಳ್ಳಿ ಕ್ಲಸ್ಟರ್ದಲ್ಲಿ ತುಂಬಾ ವಿಜೃಂಭಣೆಯಿಂದ ಬುಳುವನಹಳ್ಳಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರ ಸಹಕಾರದೊಂದಿಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆಲ್ಲ ಏನು ಕ್ಯಾಸಂಬಳ್ಳಿ ಕ್ಲಸ್ಟರ್ನ ಶಾಲೆಗಳಿಂದ ಬಂದಿರುವಂತಹ ನಮ್ಮ ಆತ್ಮೀಯ ವೃತ್ತಿ ಬಾಂಧವರು ಮತ್ತು ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಾದ ರೆಡಿ ಮಾಡ್ಕೊಂಡು ಬಂದಿರುವಂತಹ ನನ್ನ ಆತ್ಮೀಯ ಕ್ಯಾಸಂಬಳ್ಳಿ ವೃತ್ತದ ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ಪುಟಾಣಿ ಮಕ್ಕಳೇ, ಏನು ಕಲಿಕಾ ಹಬ್ಬ ಯಾವ ರೀತಿಯಾಗಿ ಮಾಡಬೇಕು, ಕಲಿಕಾ ಹಬ್ಬವನ್ನು ಏಕೆ ಮಾಡಬೇಕು ಅನ್ನೋದನ್ನು ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಮಕ್ಕಳಲ್ಲಿರುವಂತಹ ಏನು ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನು ಕಲಿಕೆಯಲ್ಲಿ ಮುಂದಿರುವಂತಹ ಮಕ್ಕಳ ಜೊತೆಗೆ ತರುವಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಸರ್ಕಾರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ನೀವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉಳಿಬೇಕಾದ್ರೆ, ನಾವೆಲ್ಲ ಇದೇ ತಾಲೂಕನ್ನು ಬಿಟ್ಟು ಹೋಗದೆ ಇರಬೇಕಾದ್ರೆ ನಾವು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿಕೊಳ್ಬೇಕು. ವಿವಿಧ ರೀತಿಯಾದಂತಹ ವಿಶೇಷವಾದ ಶಾಲೆಯಲ್ಲಿ ಮಕ್ಕಳನ್ನು ಆಕರ್ಷಣೆ ಮಾಡಿಕೊಂಡು ವಿಶೇಷವಾದ ಬೋಧನೆಗಳನ್ನು ಮತ್ತು ಅನೇಕ ದಾನಿಗಳಿಂದ ಬರುವಂತಹ ಸೌಲಭ್ಯಗಳನ್ನು ತಂದು ನಾವು ಬಡ ಮಕ್ಕಳು ಕೊಟ್ಟಾಗ ನಮ್ಮ ಶಾಲೆಗಳು ಅಷ್ಟೋ ಇಷ್ಟೋ ಉದ್ಧಾರ ಆಗ್ತದೆ.